ಮುತ್ಸದ್ದಿ ಅರಸು ಮಾಸ್ ಲೀಡರ್ ಸಿದ್ದರಾಮಯ್ಯ ಜನವರಿ 6ನೇ ತಾರೀಕು 2026ಕ್ಕೆ ಸಿದ್ದರಾಮಯ್ಯನವರು ಹಿಂದೆ 1970ರ ದಶಕದಲ್ಲಿ ಆವತ್ತಿನ ಕಾಂಗ್ರೆಸ್ ಮುಖ್ಯಮಂತ್ರಿ ದೇವರಾಜ ಅರಸರು ಸಾಧಿಸಿದ ದಾಖಲೆ ಅಂದ್ರೆ ಸುದೀರ್ಘಾವಧಿ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ವಿಜೃಂಭಿಸಿದ ದೇವರಾಜ ಅರಸರ ದಾಖಲೆಯನ್ನ ಸರಿಗಟ್ತಾರಂತೆ. ದೇವರಾಜ ಅರಸರು 1972ರಿಂದ 1980 ಜನವರಿವರೆಗೆ ಒಟ್ಟು 2692 ದಿನಗಳ ಕಾಲ ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸಿದ್ರು. ಇವತ್ತಿಗೆ ಸರಿಯಾಗಿ ಸಿದ್ದರಾಮಯ್ಯ ಕೂಡ 2972 ದಿನಗಳನ್ನು ಪೂರೈಸ್ತಾ ಇದ್ದಾರೆ. 2973 ದಿನಗಳನ್ನ ಮುಗಿಸೋದ್ರ ಮೂಲಕ ದೇವರಾಜ ಅರಸರ ಸುದೀರ್ಘಾವಧಿ ಆಳ್ವಿಕೆಯ ದಾಖಲೆಯನ್ನ ಮುರಿತಾ ಇದ್ದಾರಂತೆ. ಖಂಡಿತವಾಗ್ಲು ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಏಕೀಕರಣದ ನಂತರ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ದಾಖಲಾಗಬೇಕಾದಂತಹ ದಾಖಲೆ ಇದು. ಸಿದ್ದರಾಮಯ್ಯ ದೇವರಾಜ ಅರಸರ ಸುದೀರ್ಘಾವಧಿಯ ದಾಖಲೆಯನ್ನು ಮುರಿತಾರೆ ನಿಜ. ಆದ್ರೆ ಸಿದ್ದರಾಮಯ್ಯನವರನ್ನ ಕೆಲವು ಅವರ ಹಿಂಬಾಲಕರುಗಳೆಲ್ಲ ಎರಡನೇ ದೇವರಾಜ ಅರಸು ಅಂತ ಹೇಳ್ತಾ ಇರ್ತಾರೆ. ಅದು ಸ್ವತಃ ಸಿದ್ದರಾಮಯ್ಯನವರೇ ವಿನಯಪೂರ್ವಕವಾಗಿ ನಿರಾಕರಿಸಿದ್ರು. ದೇವರಾಜ ಅರಸು ದಾಖಲೆ ಮುರಿಬಹುದು, ಆದ್ರೆ ದೇವರಾಜ ಅರಸು ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಹೌದು, ದೇವರಾಜ ಅರಸರ ರಾಜಕೀಯ ಸಾಧನೆಯ ಬಗ್ಗೆ, ಕೊಡುಗೆಯ ಬಗ್ಗೆ ಒಂದು ನಿರ್ದಿಷ್ಟ ಪ್ರಸಂಗವನ್ನ ಉಲ್ಲೇಖಿಸಬಹುದು. ಇವತ್ತು ರಾಹುಲ್ ಗಾಂಧಿಯವರ ಆತ್ಮೀಯ ಸಲಹೆಗಾರರಲ್ಲಿ ಒಬ್ಬರಾಗಿರೋ ಬುದ್ಧಿಜೀವಿ ರಾಜಕಾರಣಿ ಜಯರಾಮ್ ರಮೇಶ್ ಅವರು ಕರ್ನಾಟಕ ಮೂಲದವರೇ. ಅವ್ರ ಹಿಂದೆ ಎಸ್.ಎಂ. ಕೃಷ್ಣ ಅವರವರು 1999ರಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಲ್ಪಟ್ಟಿದ್ರು. ಅವರು ಬಹುಕಾಲ ಅಲ್ಲಿರ್ಲಿಲ್ಲ, ಆದ್ರೆ ಅವರು ಮಂಡಳಿಯ ಸಭೆಯಲ್ಲಿ ಪಾಲ್ಗೊಂಡ ಮೊದಲ ಬಾರಿಯೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಕರ್ನಾಟಕ 2 ಅವಧಿಯಲ್ಲಿ ಮಾತ್ರ ಪರಿವರ್ತನಶೀಲ ರಾಜಕಾರಣ ಮತ್ತು ಅಭಿವೃದ್ಧಿಶೀಲ ಆಡಳಿತವನ್ನ ಕಂಡಿದೆ. ಉಳಿದಂತೆ ಬಹುತೇಕ ಸರ್ಕಾರಗಳು ಯಥಾಸ್ಥಿತಿವಾದಿ ಸರ್ಕಾರಗಳು, ಸ್ಟೇಟಸ್ ಕೋಯಿಸ್ಟ್ ಗವರ್ಮೆಂಟ್ಸ್ ಅಂತ ಹೇಳಿದ್ರು. ಆ 2 ಅವಧಿಗಳು ಯಾವುದು ಅಂತಂದ್ರೆ 1972ರಿಂದ 1980ರವರೆಗೆ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದ 7.5 ವರ್ಷಗಳ ಕಾಲ. ಅದು ಭೂ ಸುಧಾರಣೆ ಮತ್ತು ಸಾಮಾಜಿಕ ನ್ಯಾಯ ಅನ್ನೋ 2 ಹೊಸ ರಾಜಕೀಯ ಪ್ರಯೋಗಗಳಿಗೆ ನಾಂದಿ ಹಾಡಿತ್ತು. ಅದಾದ ನಂತರ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಆಡಳಿತ ನಡೆಸಿದ ಆ 5 ವರ್ಷಗಳ ಕಾಲ. ಆಗ ಕುಡಿಯುವ ನೀರಿನ ಕ್ರಾಂತಿ ಮತ್ತು ಅಧಿಕಾರ ವಿಕೇಂದ್ರೀಕರಣದ ಪ್ರಯೋಗ, ಅಂದ್ರೆ ಇಡೀ ದೇಶಕ್ಕೆ ಮಾದರಿಯಾದಂತ ಪಂಚಾಯತ್ ರಾಜ್ ಸ್ಥಾಪನೆ, ಇವುಗಳಿಂದಾಗಿ ಇವೆರಡೂ ಅವಧಿಯ ಆಳ್ವಿಕೆಗಳು ಒಂಥರ ಪರಿವರ್ತನಶೀಲ ರಾಜಕಾರಣ ಮತ್ತು ಅಭಿವೃದ್ಧಿ ಕೇಂದ್ರಿತ ಆಡಳಿತಕ್ಕೆ ಮಾದರಿಯಂತಿದ್ವು. ಉಳಿದಂತೆ ಬಹುತೇಕ ಸರ್ಕಾರಗಳು ಯಥಾಸ್ಥಿತಿವಾದಿ ಸರ್ಕಾರಗಳು ಅಂತ. ಆ ಮಾನದಂಡದಿಂದ ನೋಡೋದಾದ್ರೆ ಎಸ್.ಎಂ. ಕೃಷ್ಣ ಕೂಡ ಜಯರಾಮ್ ರಮೇಶ್ ಈ ರೀತಿ ಎಸ್.ಎಂ. ಕೃಷ್ಣ ಅವರ ಸಮ್ಮುಖದಲ್ಲೇನೆ ಪ್ರತಿಕ್ರಿಯೆ ಕೊಟ್ಟ ಅಭಿಪ್ರಾಯ ಮಂಡಿಸಿದಾಗ ಕೃಷ್ಣರವರಿಗೂ ಸ್ವಲ್ಪ ಮುಜುಗರ ಆಗಿರ್ಬೋದು. ಅದಾದ ನಂತರ ಅವರು ಪಾರ್ಟಿ ಹೈಕಮಾಂಡ್ ಕರೆ ಮೇರೆಗೆ ಈ ಪದವಿಯಿಂದ ನಿರ್ಗಮಿಸ್ಬಿಟ್ರು ಜಯರಾಮ್ ರಮೇಶ್. ಎಸ್.ಎಂ. ಕೃಷ್ಣ ತದನಂತರದ ದಿನಗಳಲ್ಲಿ ಕರ್ನಾಟಕದ ಆಡಳಿತಕ್ಕೆ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗೆ ಒಂದು ಹೈಟೆಕ್ ಸ್ಪರ್ಶವನ್ನ ತಂದ್ರು. ಕರ್ನಾಟಕವನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅನಾವರಣಗೊಳಿಸಿದ ಜಾಗತೀಕರಣದ ಆರ್ಥಿಕ ನೀತಿಯ ಅನುಷ್ಠಾನಕ್ಕೆ ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿ ತೋರಿಸ್ಬಿಟ್ರು. ಹೀಗಾಗಿ ಗಾರ್ಡನ್ ಸಿಟಿ ಆಗಿದ್ದ ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ ಮಾರ್ಪಾಡಾಗ್ಬಿಡ್ತು. ಅಂದ್ರೆ ಆಧುನಿಕ ತಂತ್ರಜ್ಞಾನ ಮತ್ತು ಬಂಡವಾಳ ಹೂಡಿಕೆಯ ಜಾಗತಿಕ ತಂಗುದಾಣವಾಗಿಬಿಡ್ತು ಬೆಂಗಳೂರು. ಅಂದ್ರೆ ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಮಾಡರ್ನ್ ಟೆಕ್ನಾಲಜಿ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಖ್ಯಾತಿಯನ್ನ ಪಡ್ಕೊಳ್ತು ಬೆಂಗಳೂರು. ಅಷ್ಟರ ಮಟ್ಟಿಗೆ ಎಸ್.ಎಂ. ಕೃಷ್ಣ ಕೂಡ 4.5 ವರ್ಷಗಳ ಕಾಲ ಆಳಿದ್ರು ಕೂಡ ತಮ್ಮದೇ ಆದ ಛಾಪನ್ನು ಹೋದಿರು. ಅದಾದ ನಂತರ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ ಇವರೆಲ್ಲ ಮುಖ್ಯಮಂತ್ರಿಗಳಾಗಿದ್ರು. ಸಿದ್ದರಾಮಯ್ಯನವರು 2013ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವತರಿಸಿದ್ರು. ಅಂದಾಗೆ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದ ಕಾಲಘಟ್ಟವೇ ಬೇರೆ ಆಗಿತ್ತು, ಅವತ್ತಿನ ರಾಜಕೀಯ ಸನ್ನಿವೇಶವೇ ಬೇರೆ ಆಗಿತ್ತು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕಾಲವೇ ಬೇರೆ ಆಗಿತ್ತು. ದೇವರಾಜ ಅರಸು ಮುಖ್ಯಮಂತ್ರಿ ಆದ ಅವಧಿಯಲ್ಲಿ ಆಗಿನ್ನು ನೆಹರು ಕಾಲದ ಸಮಾಜವಾದಿ ಪ್ರೇರಿತ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆ ದೇಶದಲ್ಲಿ ಜಾರಿ ಇತ್ತು. ಅವಾಗಿನ್ನು
ಈ ಗ್ಲೋಬಲೈಸೇಷನ್ ಬಂದಿರಲಿಲ್ಲ. ಆಮೇಲೆ ಭಾರತದ ಆಗ ತಾನೇ ಹಸಿರು ಕ್ರಾಂತಿಯ ಲಾಭಗಳು ಸ್ವಲ್ಪ ಮಟ್ಟಿಗೆ ಗೋಚರಿಸಲಿಕ್ಕೆ ಶುರುವಾಗಿದ್ವು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕಾಲದಲ್ಲಿ ಚಾಲನೆ ಪಡ್ಕೊಂಡ ಆ ಹಸಿರು ಕ್ರಾಂತಿಯ ಒಂದು ಪರಿವರ್ತನೆಗಳು ಆಗ ತಾನೇ ಕಾಣ್ಲಿಕ್ಕೆ ಶುರುವಾಗಿದ್ವು. ಆದ್ರೆ ದೇವರಾಜ ಅರಸರು ಮುಖ್ಯಮಂತ್ರಿ ಆದ ಸಂದರ್ಭ ಸಾಧಾರಣ ಸಂದರ್ಭವಲ್ಲ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಪ್ರಪ್ರಥಮವಾಗಿ ಕಾಂಗ್ರೆಸ್ಸು ಬೆಂಗಳೂರಿನಲ್ಲಿ ನಡೆದ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆದ ಗಾಜಿನ ಮನೆಯ ಎಐಸಿಸಿ ಅಧಿವೇಶನದಲ್ಲೇ, ಅಂದ್ರೆ ಇಂದಿರಾ ಗಾಂಧಿ ಮತ್ತು ನಿಜಲಿಂಗಪ್ಪನವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳೇ ಆದ ನಿಜಲಿಂಗಪ್ಪನವರು ಎಐಸಿಸಿ ಅಧ್ಯಕ್ಷರಾಗಿದ್ರು. ಕಾಂಗ್ರೆಸ್ ಇಬ್ಬಾಗವಾಗಿಬಿಟ್ಟು ನಿಜಲಿಂಗಪ್ಪನವ್ರದ್ದು ಸಂಸ್ಥಾ ಕಾಂಗ್ರೆಸ್ ಅನ್ನೋ ಹೆಸರು ಪಡ್ಕೊಳ್ತು, ಇಂದಿರಾ ಗಾಂಧಿ ಅವ್ರದ್ದು ಇಂದಿರಾ ಕಾಂಗ್ರೆಸ್, ರೂಲಿಂಗ್ ಕಾಂಗ್ರೆಸ್ ಆರ್ ಕಾಂಗ್ರೆಸ್ ಅಂತ ಹೆಸರು ಪಡ್ಕೊಳ್ತು. ಮುಂದೆ ಇಂದಿರಾ ಗಾಂಧಿ ಅವರು 1971ರಲ್ಲಿ ಈ ವಿಭಜನೆಯ ಸಂಪೂರ್ಣ ಲಾಭವನ್ನು ಪಡ್ಕೊಂಡ್ಬಿಟ್ಟು ಭಾರತದಲ್ಲಿ ಗರೀಬಿ ಹಠಾವೋ ಅನ್ನೋ ಹೊಸ ಪರಿವರ್ತನೆಯ ರಾಜಕಾರಣಕ್ಕೆ ನಾಂದಿ ಹಾಡಿದ್ರು. 1971ರಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದು 2ನೇ ಅವಧಿಗೆ ಪ್ರಧಾನಮಂತ್ರಿ ಪದವಿಯನ್ನು ಅಲಂಕರಿಸಿದ ಇಂದಿರಾ ಗಾಂಧಿಯವರು ಅದೇ ವರ್ಷ ಬಹುತೇಕ ಹಿಂದಿನ ವಿವಿಧ ಪಕ್ಷಗಳ ಸರ್ಕಾರಗಳು ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತಂದ್ರು, ಹೊಸ ಚುನಾವಣೆಯನ್ನು ಘೋಷಣೆ ಮಾಡಿದ್ರು. ಕರ್ನಾಟಕದಲ್ಲೂ 1972ರಲ್ಲಿ ವಿಧಾನಸಭೆ ಚುನಾವಣೆ ನಡೆದಿತ್ತು. ಆಗ ಕಾಂಗ್ರೆಸ್ ಹೈಕಮಾಂಡು ಅತ್ಯಂತ ಬಲಿಷ್ಠವಾಗಿತ್ತು. ದೇವರಾಜ ಅರಸರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಭಾರತದ ಪ್ರಶ್ನಾತೀತ ನಾಯಕಿ ಆಗಿದ್ರು. ಪ್ರಚಂಡ ಬಹುಮತವುಳ್ಳ ಮತ್ತು ಜನಪ್ರಿಯತೆ ಉಳ್ಳ ನಾಯಕಿ ಅಂತ ಅನ್ಸ್ಕೊಂಡಿದ್ರು. ಆಗ ತಾನೇ ಬಾಂಗ್ಲಾದೇಶ್ ವಿಮೋಚನಾ ಯುದ್ಧದಲ್ಲಿ ಭಾರತ ಗೆಲುವು ಸಾಧಿಸಿತ್ತು. ಇಂದಿರಾ ಗಾಂಧಿಯವರು ಕೂಡ ರಾಜಧನ ರದ್ದತಿ ಮತ್ತು ಬ್ಯಾಂಕ್ಗಳ ರಾಷ್ಟ್ರೀಕರಣದಂತಹ ತೀವ್ರಗಾಮಿ ಎಡಪಂಥೀಯ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸಿಬಿಟ್ಟು ಜನಸಾಮಾನ್ಯರ ಮನಸ್ಸನ್ನು ಗೆದ್ದಿದ್ರು. ಇಂಥ ವಾತಾವರಣದಲ್ಲಿ ದೇವರಾಜ ಅರಸರನ್ನ ತಮ್ಮ ಬಣ ಅಂದ್ರೆ ಕಾಂಗ್ರೆಸ್ ಸಾರ್ನ ಕರ್ನಾಟಕ ಸಂಚಾಲಕರನ್ನಾಗಿ ನೇಮಿಸಿದ್ರಿಂದ ಅವರೇ ಚುನಾವಣೆಯ ಪ್ರಚಾರದ ಹೊಣೆ ಹೊತ್ಕೊಂಡ್ಬಿಟ್ಟು ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಂಡು ಬಂದ್ರು. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಹೈಕಮಾಂಡ್ ಉಸ್ತುವಾರಿದಾರರಾಗಿ ಉಮಾಶಂಕರ್ ದೀಕ್ಷಿತ್ ಅವರು ಬಂದಿದ್ರು. ಉಮಾಶಂಕರ್ ದೀಕ್ಷಿತ್ ಮುಂದೆ ಕರ್ನಾಟಕದ ರಾಜ್ಯಪಾಲರು ಆದ್ರು. ಉಮಾಶಂಕರ್ ದೀಕ್ಷಿತ್ ಅವರು ಶಾಸಕರ ಅಭಿಪ್ರಾಯ ಸಂಗ್ರಹಣೆ ಮಾಡಿದ ನಂತರ ಆಗ ತಾನೇ ವಿಮೋಚನೆಗೊಂಡಿದ್ದ ಬಾಂಗ್ಲಾದೇಶಕ್ಕೆ ಪ್ರಪ್ರಥಮ ಬಾರಿಗೆ ಭೇಟಿ ಕೊಟ್ಟಿದ್ದ ಇಂದಿರಾ ಗಾಂಧಿ ಅವ್ರನ್ನ ಲೈಟ್ನಿಂಗ್ ಕಾಲ್ ಮೂಲಕ ಸಂಪರ್ಕ ಮಾಡ್ತಾರೆ. ಈ ರೀತಿ ಇಲ್ಲಿ ಮೂವರ ನಡುವೆ ಸ್ಪರ್ಧೆ ಇದೆ. KH ಪಾಟೀಲ್, H. ಮತ್ತು ದೇವರಾಜ ಅರಸು ಮೂವರ ಪೈಕಿ ಯಾರು ಮಾಡಬೇಕು, ಶಾಸಕರ ಅಭಿಪ್ರಾಯ ಈ ರೀತಿ ಇದೆ ಅಂತ ಅವ್ರಿಗೆ ತಿಳಿಸಿದ ಮೇಲೆ ಇಂದಿರಾ ಗಾಂಧಿ ಅವರೇ ದೇವರಾಜ ಅರಸರ ಹೆಸರನ್ನು ಸೂಚಿಸ್ಬಿಟ್ರು. ಅಂದ್ರೆ ತಮ್ಮ ಜಾತಿಯಿಂದ ಏಕೈಕ MLA ಆಗಿದ್ದ ದೇವರಾಜ ಅರಸರೇ ಆವತ್ತಿನ ಪ್ರಭಾವಿ ಕೋಮುಗಳು, ಇವತ್ತು ಕೂಡ ಪ್ರಭಾವಿ ಸಮುದಾಯಗಳೇ ಆಗಿರೋ ಲಿಂಗಾಯತರು ಮತ್ತು ಒಕ್ಕಲಿಗರ ಸಂಖ್ಯಾಬಲದ ಪ್ರಾಬಲ್ಯವನ್ನ ಮೆಟ್ಟಿ ನಿಂತ್ಬಿಟ್ಟು ಏಕೈಕ MLA ಆಗಿದ್ದ ಅರಸು ಜನಾಂಗದ ಏಕೈಕ MLA ಆಗಿದ್ದ ದೇವರಾಜ ಅರಸು ಕರ್ನಾಟಕದ ಮುಖ್ಯಮಂತ್ರಿ ಆದ್ರು. ದೇವರಾಜ ಅರಸು ರಚಿಸಿದ ಮಂತ್ರಿಮಂಡಲದ ಕೂಡ ಕರ್ನಾಟಕ ಅದುವರೆಗೂ ಅಷ್ಟಾಗಿ ಪರಿಚಯವಿರದಿದ್ದಂಥ ಪ್ರತಿಭಾಶಾಲಿ ಅನೇಕ ವಿವಿಧ ಜಾತಿ ಜನಾಂಗಗಳ ಪ್ರತಿಭಾಶಾಲಿ ನಾಯಕರುಗಳೆಲ್ಲ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾದ್ರು. H. H. M. ಚನ್ನಬಸಪ್ಪ, ಹುಚ್ಚುಮಾಸ್ತಿಗೌಡ, S. M. ಕೃಷ್ಣ, B. ಬಸವಲಿಂಗಪ್ಪ, K. ರಂಗನಾಥ್ ಇತ್ಯಾದಿಗಳೆಲ್ಲ ಮಂತ್ರಿಗಳಾಗಿ ಅವತರಿಸಿದ್ರು. ಅಂದ್ರೆ ಅದಕ್ಕೊಂದು ಅಜಿತ್ ಸೇಠ್ ಅವರಿದ್ರು ಮೈಸೂರಿನಿಂದ. ಈ ತನ್ವೀರ್ ಸೇಠ್ ಅವರ ತಂದೆ ಅಜಿತ್ ಸೇಠ್ ಕೂಡ ಒಂದು ವರ್ಣರಂಜಿತ ವ್ಯಕ್ತಿತ್ವದ ಒಬ್ಬ ಮುಸ್ಲಿಂ ನಾಯಕ. ಬಹುಪಾಲು ಅವರಲ್ಲಿದ್ದ ಮಂತ್ರಿಗಳ ಅನೇಕರು ಕೇವಲ ಮೂಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ಅವರೆಲ್ಲ ಪ್ರಜಾ ಸಮಾಜವಾದಿ ಪಕ್ಷದ ಹಿನ್ನೆಲೆಯಿಂದ ಬಂದವರಾಗಿದ್ರು. ಒಟ್ಟಾರೆ ಸಮಾಜವಾದಿ ಚಿಂತನೆಯ ಗೀಳು ಅವ್ರಿಗೆಲ್ಲ ಅಂಟ್ಕೊಂಡಿತ್ತು. ಅಧಿಕಾರಕ್ಕೆ ಬಂದ ವರ್ಷದಿಂದಲೇ ಅವರು ದೇವರಾಜ ಅರಸರು ವಿಭಿನ್ನ ಹಾದಿಯನ್ನು ಹಿಡಿದ್ರು. ಕರ್ನಾಟಕದಲ್ಲಿ ಡೆಮಾಕ್ರಸಿ ಅಂತಂದ್ರೆ ಜಾತಿ ತಲೆ ಎಣಿಕೆ ಲೆಕ್ಕಾಚಾರದ್ದಲ್ಲ, ಜಾತಿ ಮೀರಿದ ನಾಯಕತ್ವ ಗುಣಗಳು ಬೇಕು ಅಂತಂದ್ಬಿಟ್ಟು ಅವರು ತಂದ 2 ಸುಧಾರಣಾ ಕ್ರಮಗಳು ಅಂದ್ರೆ ಅವರು ಚುನಾವಣೆಯ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯಂತೆ ಇಡೀ ದೇಶಕ್ಕೆ ಮಾದರಿಯಾದಂತಹ ಭೂ ಸುಧಾರಣಾ ಕಾನೂನನ್ನು ತಂದ್ರು. ಅಂದ್ರೆ ಕೃಷಿ ಜಮೀನಿಗೆ ಮಿತಿ ಹೇರುವ ಅಂದ್ರೆ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅನ್ನು ಜಾರಿ ತಂದ್ರು. ಅದುವರೆಗೂ ಪಾರಂಪರಿಕವಾಗಿ ಚಾಲ್ತಿಯಲ್ಲಿದ್ದ ಗೇಣಿದಾರರ ಪದ್ಧತಿಯನ್ನೇ ರದ್ದು ಮಾಡಿಬಿಟ್ರು. ಟೆನೆನ್ಸಿ ಆಕ್ಟ್ ಅನ್ನೇ ಅಬಾಲಿಷ್ ಮಾಡಿದ್ರು. ಅಂದ್ರೆ ರಾತ್ರೋರಾತ್ರಿ ಅದುವರೆಗೂ ದೊಡ್ಡ ಜಮೀನ್ದಾರರ ಜಮೀನಿನಲ್ಲಿ ದುಡಿತಾ ಇದ್ದ ಈ ಗೇಣಿದಾರರುಗಳೆಲ್ಲ ರಾತ್ರೋರಾತ್ರಿ ಭೂ ಮಾಲೀಕರಾಗೋಗ್ಬಿಟ್ರು. ಉಳಿಯುವವನೇ ಒಡೆಯ ಅನ್ನೋ ತತ್ವವನ್ನ ಅನುಷ್ಠಾನ ಮಾಡಿಬಿಟ್ಟು
ಲಕ್ಷಾಂತರ ಮಂದಿ ಈ ಗೇಣಿದಾರರಿಗೆ ಭೂ ಮಾಲೀಕತ್ವವನ್ನು ಕೊಟ್ಟರು. ಅಂದ್ರೆ ಜಮೀನ್ದಾರರ ಆ ನಿಗದಿತ ಮಿತಿಗಿಂತ ಹೆಚ್ಚುವರಿ ಜಮೀನನ್ನ ಸರ್ಕಾರವೇ ವಹಿಸ್ಕೊಂಡ್ಬಿಟ್ಟು ಅದನ್ನ ಮರುಹಂಚಿಕೆ ಮಾಡಿತು. ಅದು ಆ ಕಾಲದಲ್ಲಿ ಅತ್ಯಂತ ಕ್ರಾಂತಿಕಾರಿ ಆದ್ರೆ ರಕ್ತರಹಿತ ಕ್ರಾಂತಿ ಆಗಿತ್ತು ಆ ಕ್ರಮ, ಭೂ ಸುಧಾರಣಾ ಕಾನೂನಿನ ಅನುಷ್ಠಾನ. ಅದೇ ರೀತಿ LG ಹಾವರೂರ್ ಅಂತ ರಾಣೆಬೆನ್ನೂರು ಮೂಲದ ಒಬ್ಬ ಹೈಕೋರ್ಟ್ ವಕೀಲರನ್ನ, ಬುದ್ಧಿವಂತ ಹೈಕೋರ್ಟ್ ವಕೀಲರು, ಕಾನೂನು ಪ್ರೊಫೆಸರ್ ಆಗಿದ್ದವ್ರನ್ನ ಕರ್ನಾಟಕದ 2ನೇ ಹಿಂದುಳಿದ ವರ್ಗದ ಅಧ್ಯಕ್ಷರನ್ನಾಗಿ ನೇಮಿಸಿಬಿಟ್ಟು ಹಾವನೂರು ಆಯೋಗ ಕೂಡ ಇಡೀ ದೇಶಕ್ಕೆ ಮಾದರಿ ಆಗುವಂತೆ ಇತರ ಹಿಂದುಳಿದ ವರ್ಗಗಳಿಗೆ ಜಾತಿ ಆಧಾರಿತ ಮೀಸಲಾತಿ ಯಾವ ರೀತಿ ತರಬೇಕು ಅನ್ನೋದಕ್ಕೆ ಒಂದು ತಾತ್ವಿಕ ತಳಹದಿಯನ್ನು ರೂಪಿಸಿಕೊಡ್ತು. ಮುಂದೆ ಅಖಿಲ ಭಾರತ ಮಟ್ಟದಲ್ಲಿ ಮಂಡಲ್ ಆಯೋಗ ನೇಮಕವಾದ ಮೇಲೆ ಮಂಡಲ್ ಆಯೋಗ ಕೂಡ ಕರ್ನಾಟಕದ ಹಾವನೂರು ವರದಿಯ ಆ ತಾತ್ವಿಕ ಮಾನದಂಡಗಳೇನಿತ್ತು ಅದನ್ನೇ ಆಧರಿಸ್ಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ಮೀಸಲಾತಿಯನ್ನು ಕೊಟ್ಟಿತ್ತು. ಈ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೂಡ ದೇವರಾಜ ಅರಸರು 1977ರ ಆ ಲೋಕಸಭಾ ಚುನಾವಣೆ ಏನಿತ್ತು ಅಂದ್ರೆ ತುರ್ತು ಪರಿಸ್ಥಿತಿ ನಂತರದ ತತ್ಕ್ಷಣವೇ ನಡೆದ ಐತಿಹಾಸಿಕ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ಬೇಕು ಅಂತ ಗೊತ್ತಿದ್ರು ಕೂಡ, ಅಂದ್ರೆ ಲಿಂಗಾಯತರನ್ನ ಹೊರಗ್ಬಿಟ್ಟು ಇತರ ಜಾತಿ ಜನಾಂಗಗಳನ್ನೆಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿಸಿದ್ರು. ಒಂದು ಧೀರೋದಾತ್ತ ಕ್ರಮವನ್ನ ಕೈಗೊಂಡ್ಬಿಟ್ಟು ಹಾವನೂರು ವರದಿ ಆಧಾರಿತ ಮೀಸಲಾತಿ ಆದೇಶವನ್ನ ಜಾರಿಗೊಳಿಸಿದ್ರು. ಆದ್ರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಗೆಲುವಾಯಿತು. ಸೊ ದೇವರಾಜ ಅರಸರು ಈ ರೀತಿ ಕ್ರಾಂತಿಕಾರಿ ಕ್ರಮಗಳ ಮೂಲಕ ಅಂದ್ರೆ ಕಾರ್ಯಕ್ರಮ ಆಧಾರಿತ ಪರಿವರ್ತನೆಯನ್ನ ತಂದ್ರು ದೇವರಾಜ ಅರಸರು. ಕರ್ನಾಟಕದ ರಾಜಕೀಯ ವಾತಾವರಣ ಬದಲಾಗ್ಬಿಟ್ಟಿತ್ತು. ಎಲ್ಲೆಲ್ಲಿ ಕಾಂಗ್ರೆಸ್ಗೆ ಗೆಲ್ಲೋ ಸಾಧ್ಯತೆ ಇರ್ತಿತ್ತೋ ಅಲ್ಲಿ ಸಾಂಪ್ರದಾಯಿಕವಾಗಿ ಪ್ರಬಲ ಜನಾಂಗಗಳ ಅಭ್ಯರ್ಥಿಗಳ ಬದಲು 2ನೇ ತಲೆಮಾರಿನ ಸಣ್ಣ ಪುಟ್ಟ ಜಾತಿಗಳ ನಾಯಕರುಗಳನ್ನೆಲ್ಲ ಬೆಳಕಿಗೆ ತಂದ್ರು. ಅವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದ್ರು. ಅಂದ್ರೆ ತಾನೂ ಗೆದ್ದು ತನ್ನ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರೋ ಸಾಮರ್ಥ್ಯ ದೇವರಾಜ ಅರಸರಲ್ಲಿತ್ತು. ಕಾಂಗ್ರೆಸ್ ಬಲಿಷ್ಠವಾಗಿತ್ತು. ತದನಂತರ ಕಾರಣಾಂತರಗಳಿಂದಾಗಿ ಸ್ವತಃ ದೇವರಾಜ ಅರಸು ಮತ್ತು KH ಪಾಟೀಲ್ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಕಾಂಗ್ರೆಸ್ ಒಡೆದಿತ್ತು. ರೆಡ್ಡಿ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ಅಂತ ಆಗಿತ್ತು. ಮುಂದೆ ಇಂದಿರಾ ಗಾಂಧಿ ಅವ್ರ ಜೊತೆಗೇನೆ ಭಿನ್ನಾಭಿಪ್ರಾಯ ಬಂದಾಗ ಅರಸು ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ಅಂತ ಮತ್ತೆ ಬದಲಾವಣೆ ಆಯಿತು. 1980ರ ಜನವರಿಯಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಎದುರು ಹಾಕೊಂಡು ದೇವರಾಜ ಅರಸರಿಗೆ ಸೋಲಾಯಿತು. ಅವರು ಯಾರ ಹತ್ರನು ಹೇಳಿಸ್ಕೊಳ್ದಾನೆ ಮತ ಎಣಿಕೆಯಲ್ಲಿ ತಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತೈತೆ ಎಂದು ಗೊತ್ತಾದ ತಕ್ಷಣವೇ ನೇರವಾಗಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ನೀಡಿ ಪದವಿ ತ್ಯಾಗದ ಒಂದು ಧೀಮಂತಿಕೆಯನ್ನು ಪ್ರದರ್ಶಿಸಿದ್ರು ದೇವರಾಜ ಅರಸರು. ದೇವರಾಜ ಅರಸರೇ ಸೃಷ್ಟಿ ಮಾಡಿದ ಸುಮಾರು 90 ಜನ ಶಾಸಕಗಳು ರಾತ್ರೋರಾತ್ರಿ ಅವ್ರ ಹಡಗು ಮುಳುಗುತ್ತೆ ಅಂತ ಗೊತ್ತಾದ ತಕ್ಷಣ ರಾತ್ರೋರಾತ್ರಿ ಪಕ್ಷಾಂತರ ಮಾಡ್ಬಿಟ್ಟು ಗುಂಡೂರಾವ್ ಅವರನ್ನ ಮುಖ್ಯಮಂತ್ರಿ ಮಾಡಿಟ್ಬಿಟ್ರು ಕರ್ನಾಟಕಕ್ಕೆ. ಅದು ದೇವರಾಜ ಅರಸರ ಚರಿತ್ರೆ ಮತ್ತು ಜೀವನಗಾಥೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಸಂದರ್ಭ 2013ರಲ್ಲಿ ಅವರು ಮೂಲತಃ ಅವರು ಇಂದಿರಾ ಕಾಂಗ್ರೆಸ್ ವಿರೋಧಿ ರಾಜಕಾರಣವನ್ನೇ ಮಾಡ್ತಾ ಬಂದವರು ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮೊದಲ ಬಾರಿಗೆ ಗೆದ್ದಾಗ ಲೋಕದಳ್ ಪಕ್ಷದ ಚಿಹ್ನೆ ಅಡಿಯಲ್ಲಿ ಅವ್ರು ಗೆದ್ದಿದ್ರು. ಅದಾದ ನಂತರ ಜನತಾ ಪಕ್ಷಕ್ಕೆ ಬಂದ್ರು. ಕರ್ನಾಟಕದಲ್ಲಿ ಪ್ರಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಗೆದ್ದು ಬಂದು ಮೊದಲ ಬಾರಿಗೆ MLA ಆಗಿದ್ರು. ಮೊದಲು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ರು. ತದನಂತರ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಪಶುಸಂಗೋಪನಾ ಇಲಾಖೆ, ಸಾರಿಗೆ ಇಲಾಖೆ ಇತ್ಯಾದಿಗಳ ಮಂತ್ರಿಗಳಾದ್ರು. ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರಿಗೆ ಭಿನ್ನಾಭಿಪ್ರಾಯ ಬಂದಾಗ ದೇವೇಗೌಡರ ಜೊತೆ ಗುರುತಿಸ್ಕೊಂಡ್ರು. ದೇವೇಗೌಡರು ಮುಂದೆ ಅವರನ್ನ 1994ರಲ್ಲಿ ತಾವೇ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರಿಗೆ ಹಣಕಾಸು ಖಾತೆಯನ್ನು ಕೊಟ್ಟು ಅವರ ರಾಜಕೀಯ ವ್ಯಕ್ತಿತ್ವಕ್ಕೆ ಒಂದು ಹೊಸ ಮೆರುಗನ್ನೇ ತಂದು ಕೊಟ್ಬಿಟ್ರು. ಅಲ್ಲಿಂದಾಚೆ ಸಿದ್ದರಾಮಯ್ಯ ತಾವಿದ್ದ ಪಕ್ಷ ಯಾವಾಗ ಅಧಿಕಾರಕ್ಕೆ ಬರ್ತಾ ಇತ್ತು ಅಲ್ಲೆಲ್ಲ ಹಣಕಾಸು ಸಚಿವರಾಗ್ತಾ ಇದ್ರು. ಮುಂದೆ JH ಪಟೇಲ್ರು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾದ್ರು. ಅಬಕಾರಿ ಖಾತೆ ಕೂಡ ಅವ್ರಿಗೆ ವಹಿಸ್ಕೊಟ್ಟಿದ್ರು. ಅದಾದ ನಂತರ 2004ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಅಂದ್ರೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ರಚನೆ ಆದಾಗ ಧರ್ಮಸಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರು. ಆದ್ರೆ 2005ರ ಅಂತ್ಯದಷ್ಟೊತ್ತಿಗೆ ದೇವೇಗೌಡರು ಮತ್ತು ಅವರ ಮಕ್ಕಳ ಜೊತೆಗೆ ಭಿನ್ನಾಭಿಪ್ರಾಯ ಬಂದು ಸಿದ್ದರಾಮಯ್ಯರವರು ಜನತಾ ದಳದಿಂದ ಉಚ್ಚಾಟನೆಗೊಂಡ್ರು. ಉಪಮುಖ್ಯಮಂತ್ರಿ ಪದವಿಯನ್ನ ಕಳ್ಕೊಂಡ್ರು. ಏಕಾಂಗಿಯಾಗಿ 2 ರಾಜಕೀಯ ಪಕ್ಷಗಳನ್ನು ಎದುರು ಹಾಕೊಂಡ್ಬಿಟ್ಟು, ಅಂದ್ರೆ ಅದಾದ ನಂತರ BJP ಮತ್ತು JDS ನೇತೃತ್ವದ ಸರ್ಕಾರ ಇಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ. 2 ಬಲಿಷ್ಠ ಜನಾಂಗಗಳ ಮೈತ್ರಿಕೂಟದ ಸರ್ಕಾರದ ವಿರುದ್ಧ ಏಕಾಂಗಿಯಾಗಿ ಸ್ಪರ್ಧಿಸಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ 252 ಮತಗಳ ಅಲ್ಪ ಅಂತರದಿಂದ ಗೆದ್ದು ಬಂದ್ರು ಸಿದ್ದರಾಮಯ್ಯ. ಆವತ್ತೇ ಅವರೊಬ್ಬ ಮಾಸ್ ಲೀಡರ್ ಅಂತ ಗುರುತಿಸಲ್ಪಟ್ರು. ಇದಕ್ಕೆ ಪೂರ್ವಭಾವಿಯಾಗಿ ಹುಬ್ಬಳ್ಳಿಯಲ್ಲಿ ಅವರು
2005 ಅಂತ್ಯದಲ್ಲಿ ಒಂದು ಅಹಿಂದ ಸಮಾವೇಶವನ್ನ ಮಾಡಿದ್ರು. ಈ ಅಹಿಂದ ಅನ್ನೋ ಪರಿಕಲ್ಪನೆಗೆ ಮೂರ್ತ ಸ್ವರೂಪ ಕೊಟ್ಟೋದಕ್ಕೆ ಚಾಲನೆ ನೀಡಿದ್ದೆ ಸಿದ್ದರಾಮಯ್ಯ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತ ಸಮುದಾಯಗಳ ಒಂದು ರಾಜಕೀಯ ಒಕ್ಕೂಟ, ಒಂದು ವೇದಿಕೆಯನ್ನ, ಅಮೂರ್ತ ಸ್ವರೂಪವಾದ ಒಕ್ಕೂಟ ಅದು. ಅದಕ್ಕೆ ಯಾವುದು ನಿರ್ದಿಷ್ಟವಾದ ಕಚೇರಿ, ಬಾವುಟ, ಚಿಹ್ನೆ ಇತ್ಯಾದಿ ಯಾವುದೂ ಇರಲೇ ಇಲ್ಲ. ಆಗ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಪ್ರವೇಶ ಅನಿವಾರ್ಯವಾಯಿತು. ಅವ್ರ ಜೊತೆಗೆ ಜನತಾದಳ ಪರಿವಾರದ ಅನೇಕ ಜನ, MP ಪ್ರಕಾಶ್, PGR ಸಿಂಧ್ಯಾ, ರಮೇಶ್ ಕುಮಾರ್ ಇತ್ಯಾದಿಯಾಗಿ ಅವರೆಲ್ಲ ಕಾಂಗ್ರೆಸ್ಸಿಗೆ ಬಂದ್ರು. ಕಾಂಗ್ರೆಸ್ಗೆ ಬಂದ್ಮೇಲೆ ಅವ್ರು ಮತ್ತೆ ಹಿಂದಿರುಗಿ ನೋಡೇ ಇಲ್ಲ. 2008ರಿಂದ 2025ವರೆಗೂ 17 ವರ್ಷಗಳ ಕಾಲ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನ ತಮ್ಮ ಹತ್ರನೇ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಗೆಲ್ಲಿ ಸೋಲ್ಲಿ, ತಾವು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನ ತಮ್ಮ ಹಿಡಿತದಲ್ಲೇ ಇಟ್ಕೊಟ್ಟಿರೋ ಸಿದ್ದರಾಮಯ್ಯ. ಅದೇ ಅವರ ಹೆಗ್ಗಳಿಕೆ. ಅವರ ಕುರುಬ ಜನಾಂಗದ ಶಾಸಕರ ಸಂಖ್ಯಾಬಲ ಏನು ಅಂತ ದೊಡ್ಡದೇನಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಲಿಂಗಾಯತರು, ಒಕ್ಕಲಿಗರು ಮತ್ತು ದಲಿತ ಶಾಸಕರಿಗೆ ಹೋಲಿಸಿದ್ರೆ ಕುರುಬರ ಸಂಖ್ಯಾಬಲ 2 ಅಂಕಿ ಕೂಡ ಮುಟ್ಟುತ್ತೋ ಇಲ್ವೋ. ಆದ್ರೆ ಸಿದ್ದರಾಮಯ್ಯ ಅನೇಕ ಜಾತಿಗಳ ಶಾಸಕರುಗಳಿಗೆ ಆತ್ಮೀಯರನ್ಸ್ಬಿಟ್ರು. ಅವ್ರಿಗೊಂಥರ ಅವರ ಸ್ವಭಾವದಲ್ಲಿ ಒಂದು ನೇರವಂತಿಕೆ ಇದೆ, ನಿಷ್ಠುರವಾದಿತನ ಇದೆ. ಆಮೇಲೆ ತಮಗೆ ಆಪ್ತರಾದವ್ರ ಜೊತೆಗೆ ತುಂಬಾ ಒಂದು ಮಾರ್ಧವತೆಯಿಂದ ಸ್ಪಂದಿಸೋ ಒಂದು ವಿಶಿಷ್ಟವಾದ ಗುಣ ಇದೆ. ಸಿದ್ದರಾಮಯ್ಯ 2013ರಲ್ಲಿ ಮುಖ್ಯಮಂತ್ರಿ ಆದಾಗ, ಆಗಿನ್ನು UPA ಸರ್ಕಾರ ಕೇಂದ್ರದಲ್ಲಿತ್ತು. ಆದ್ರೆ UPA ಸರ್ಕಾರ ತನ್ನ ಅಂತಿಮ ಕ್ಷಣಗಳನ್ನ ಎಣಿಸ್ತಾ ಇತ್ತು. ಹಲವಾರು ಭ್ರಷ್ಟಾಚಾರ ಆರೋಪಗಳಿಂದಾಗಿ ದುರ್ಬಲಗೊಳ್ತಾ ನಡೆದಿತ್ತು ಹೈಕಮಾಂಡ್. ಅಷ್ಟೊತ್ತಿಗಾಗ್ಲೇ 2014ರ ಲೋಕಸಭಾ ಚುನಾವಣೆ ನಡೆದ್ಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಅವತರಿಸ್ಬಿಟ್ರು. ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಂಡ ಸೋಲಾಯಿತು, BJP ಮೈತ್ರಿಕೂಟಕ್ಕೆ ಪ್ರಚಂಡ ಗೆಲುವಾಯಿತು. ಹೀಗಾಗಿ ಸತತವಾಗಿ 13 ವರ್ಷಗಳ ಕಾಲ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ಮತ್ತೊಬ್ಬ ಹಿಂದುಳಿದ ವರ್ಗದ ನಾಯಕ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿ ಅವತರಿಸಿದ್ರು. ಆಗ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನೇತೃತ್ವ ಕಾಂಗ್ರೆಸ್ ಕೇವಲ 44 ಸೀಟ್ ಬಂದಿತ್ತು. ಅಂದ್ರೆ ಸಿದ್ದರಾಮಯ್ಯನವರ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಅವರು ಮುಖ್ಯಮಂತ್ರಿ ಆಗುವಷ್ಟರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿಬಿಡ್ತು. ಸತತವಾದ ತದನಂತರದ ಚುನಾವಣಾ ಸೋಲುಗಳಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇಂದಿರಾ ಗಾಂಧಿ ಅಥವಾ ರಾಜೀವ್ ಗಾಂಧಿ ಕಾಲದ ಆ ನೈತಿಕ ತಾಕತ್ತು, ರಾಜಕೀಯ ಶಕ್ತಿ ಕುಂದಿತ್ತು. ಹೀಗಾಗಿ ಸಿದ್ದರಾಮಯ್ಯನವರು ಜಂಬೂ ಸವಾರಿ ಅಂತೆ 2013ರಿಂದ 2018ರವರೆಗೆ ಪ್ರಶ್ನಾತೀತ ನಾಯಕರಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಿರ್ವಹಿಸಿದ್ರು. ಅದರಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗಗಳಿಗೆ ವಿಶಿಷ್ಟ ಅನುದಾನವನ್ನ ನಿಗದಿ ಮಾಡಿದ್ರು. ಇತರ ಹಿಂದುಳಿದ ವರ್ಗದ ಅನೇಕ ಪ್ರತಿಭಾಶಾಲಿ ಅಧಿಕಾರಿಗಳಿಗೆ ಆಯಕಟ್ಟಿನ ಜಾಗಗಳನ್ನು ಕೊಟ್ಟರು. ದೇವರಾಯ ಅರಸು ನಡೆಸಿದ ಪ್ರಯೋಗವನ್ನ ಇವತ್ತಿನ ಹೊಸ ಯುಗದಲ್ಲಿ ತರೋ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಷ್ಟರಲ್ಲಿ ಜಾಗತೀಕರಣದ ಆರ್ಥಿಕ ವ್ಯವಸ್ಥೆ ಬಂದ್ಬಿಟ್ಟಿತ್ತು. ಸಾರ್ವಜನಿಕ ಉದ್ಯಮಗಳು ನೇಪಥ್ಯಕ್ಕೆ ಸರಿದ್ಬಿಟ್ಟು ಖಾಸಗಿ ಕಾರ್ಪೊರೇಟ್ ವಲಯದ ಆರ್ಥಿಕ ಶಕ್ತಿ ಕೂಡ ಕರ್ನಾಟಕ ಸರ್ಕಾರಕ್ಕೆ ಬಂದಿತ್ತು. ಹೀಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮತ್ತೆ ತಮ್ಮ ಬಜೆಟ್ಗಳನ್ನ ತಯಾರು ಮಾಡ್ತಾ ಇರುವಾಗ ಸುಮಾರು 1 ಲಕ್ಷ ಕೋಟಿಯಿಂದ ಈಗ 2ನೇ ಅವಧಿಗೆ ಬರೋಷ್ಟೊತ್ತಿಗೆ 4.5 ಲಕ್ಷ ಕೋಟಿವರೆಗೂ ಕರ್ನಾಟಕದ ಬಜೆಟ್ ಬೃಹದಾಕಾರವಾಗಿ ಬೆಳೆದಿತ್ತು. ಭಾರತದ 2ನೇ ಅತಿ ದೊಡ್ಡ ತೆರಿಗೆದಾರ ರಾಜ್ಯ ಅಂತ ಅನ್ಸ್ಕೊಂಡಿತ್ತು ಕರ್ನಾಟಕ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಅದೃಷ್ಟ ಅವ್ರ ಜೊತೆಯಾಗೇ ಬಂತು. 2018ರಲ್ಲಿ ಮಾತ್ರ ಅವ್ರಿಗೆ ಅದೃಷ್ಟ ಕೈ ಕೊಟ್ಟಿತ್ತು. ಅವರ ನೇತೃತ್ವದ ಕಾಂಗ್ರೆಸ್ಸು 130ರಿಂದ ಒಮ್ಮೆಲೆ 78ಕ್ಕೆ ಕಳೆದಿತ್ತು. ಆದ್ರೂ ಕೂಡ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷವನ್ನ ಬಿಟ್ಕೊಟ್ಟಿಲ್ಲ. ಅಂದ್ರೆ ಕಾಂಗ್ರೆಸ್ ಶಾಸಕರುಗಳೇ ಸಿದ್ದರಾಮಯ್ಯನವ್ರನ್ನ ನಾಯಕತ್ವದಿಂದ ತೆಗಿಲಿಕ್ಕೆ ತಯಾರಿರಲಿಲ್ಲ. ಹೈದರಾಬಾದ್ನಲ್ಲಿ ನಡೆದ CLP ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವ್ರನ್ನೇ ನಾಯಕರನ್ನಾಗಿ ಆರಿಸಿದ್ರು. ಆದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಿರಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಮನಸ್ಸು ಒಪ್ತಿರ್ಲಿಲ್ಲ. ಹಾಗಾಗಿ ಡಾಕ್ಟರ್ G. ಪರಮೇಶ್ವರ್ ಉಪಮುಖ್ಯಮಂತ್ರಿ ಆದ್ರು. ಆದ್ರೆ CLP ಲೀಡರ್ಶಿಪ್ ಸಿದ್ದರಾಮಯ್ಯನವ್ರ ಕೈಯಲ್ಲಿತ್ತು. ಸಿದ್ದರಾಮಯ್ಯನವ್ರಿಗೆ ಅತೃಪ್ತಿಯ ಒಂದು ಛಾಯೆ ಮೂಡಿತ್ತು. ಹೀಗಾಗಿ ಕೇವಲ 1 ವರ್ಷದಲ್ಲಿ ಆ ಸರ್ಕಾರ ಪತನವಾಯಿತು. JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನವಾಯಿತು. ಮುಂದೆ 3 ವರ್ಷಗಳ ಕಾಲ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರಗಳು ಅಧಿಕಾರದಲ್ಲಿದ್ವು. ಅದು ಕೂಡ 40% ಭ್ರಷ್ಟಾಚಾರ ಅನ್ನೋ ಕಾಂಗ್ರೆಸ್ಸಿನ ಪ್ರಚಾರಕ್ಕೆ ಕುಸ್ತು ಬೀಳ್ಬೇಕಾಯ್ತು. ಮತದಾರ ವಿಶ್ವಾಸವನ್ನ ಕಳ್ಕೊಂಡು BJP ಹೀನಾಯವಾಗಿ ಸೋಲಾಯಿತು. 2ನೇ ಬಾರಿಗೆ ಸಿದ್ದರಾಮಯ್ಯ 2023ರಲ್ಲಿ ಮತ್ತೆ ಅಧಿಕಾರ ವಹಿಸ್ಕೊಳ್ಳೋಷ್ಟೊತ್ತರಲ್ಲಿ ಅವ್ರಿಗೊಬ್ಬ ಪ್ರತಿಸ್ಪರ್ಧಿ ಕೂಡ ಉದ್ಭವಿಸಿದ್ರು. ಉಪಮುಖ್ಯಮಂತ್ರಿ DK ಶಿವಕುಮಾರ್
ಸಮಬಲದ ಪ್ರತಿಸ್ಪರ್ಧಿಯಾಗಿ ಸಿದ್ದರಾಮಯ್ಯನವ್ರಿಗೆ ಹಂತ ಹಂತಕ್ಕೂ ಕೂಡ ಸವಾಲಿಸುತ್ತಾ ಬಂದಿದ್ದಾರೆ. ಕಳೆದ 2.5 ವರ್ಷಗಳ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಿರಿ ಅಂತಂದ್ರೆ ಅಧಿಕಾರ ಹಸ್ತಾಂತರವಾಗುತ್ತಾ ಇಲ್ವಾ? ಸಿದ್ದರಾಮಯ್ಯನವರು ಮುಂದುವರಿತಾರಾ ಅಥವಾ ಅಧಿಕಾರವನ್ನ ಬಿಟ್ಕೊಡ್ತಾರಾ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ? ಈ ರೀತಿ ನಿರಂತರವಾದ ಅನಿಶ್ಚಿತತೆ ಅಭದ್ರತೆ ನಡುವೆ ಕೂಡ ಸಿದ್ದರಾಮಯ್ಯ ಗಟ್ಟಿಯಾಗಿ ಮುಂದುವರೆದಿದ್ದಾರೆ ಅಂತಂದ್ರೆ ಅವರ ನಾಯಕತ್ವದಲ್ಲಿ ಕೆಲವು ವಿಶೇಷ ಗುಣಗಳು ಇದ್ದೇ ಇರಬೇಕು. ಅವ್ರನ್ನ ಜಾತಿವಾದಿ ಅಂತ ಕೆಲವರು ಆರೋಪಿಸ್ತಾರೆ. ಮುಸಲ್ಮಾನರ ತುಷ್ಟೀಕರಣ ಅತಿ ಆಯ್ತು ಅಂತ ಎಲ್ಲರೂ ಹೇಳ್ತಾರೆ. ಅದರಲ್ಲಿ ಅವರ ಜನತಾ ಪರಿವಾರದಲ್ಲಿ ತಾವು ರೂಢಿಸಿಕೊಂಡು ಬಂದ ವ್ಯಕ್ತಿಗತವಾದ ವರ್ಚಸ್ಸು ಮತ್ತು ಕಾಂಗ್ರೆಸ್ ಸಂಸ್ಕೃತಿಗೆ ಅನುಗುಣವಾದಂಥ ಈ ಅಹಿಂದ ವರ್ಗಗಳನ್ನ ಸಂತೃಪ್ತರಾಗಿಡುವಂಥ ಆ ತಂತ್ರ, ಹಲವಾರು ತಂತ್ರಗಾರಿಕೆಯ ಫಲವಾಗಿ ಸಿದ್ದರಾಮಯ್ಯನವರು ಇವತ್ತಿಗೂ ಮುಂದುವರೆದಿದ್ದಾರೆ. ನಾಳೆ ದೇವರಾಜ ಅರಸರ ದಾಖಲೆಯನ್ನು ಮುಂದುವರಿತಾರೆ. 2973 ದಿನಗಳನ್ನು ಪೂರೈಸಿಬಿಟ್ಟು ದೇವರಾಜ ಅರಸರ ದಾಖಲೆಯನ್ನು ಮುರಿತಾರೆ. ಆದರೆ ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯ ಮಾಸ್ ಲೀಡರ್, ಕರ್ನಾಟಕದ ಮಾಸ್ ಲೀಡರ್ಗಳ ಪೈಕಿ ಒಬ್ಬರು ಅನ್ನೋದನ್ನ ಯಾರೂ ತಳ್ಳಿ ಹಾಕ್ಲಿಕ್ಕಾಗಲ್ಲ. ಆದ್ರೆ ದೇವರಾಜ ಅರಸರ ತರ ಒಬ್ಬ ಮುತ್ಸದ್ದಿ ಅನ್ನೋ ಒಂದು ಹೆಗ್ಗಳಿಕೆಯೊಂದಿಗೆ ಅವ್ರ ಮುಂದೆ ಯಾವತ್ತೂ ಒಂದಿನ ಅಧಿಕಾರ ತ್ಯಾಗ ಮಾಡಬೇಕಾಗಿ ಬಂದಾಗ, ಅಂದ್ರೆ ಅವರ ರಾಜಕೀಯ ಬದುಕಿನ ಸಂಧ್ಯಾ ಕಾಲದಲ್ಲಿ ಯಾವ ರೀತಿ ಚರಿತ್ರೆಯಲ್ಲಿ ದಾಖಲಾಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈ 2ನೇ ಅವಧಿಯಲ್ಲಿ, 1ನೇ ಅವಧಿಯಲ್ಲಿ ಜರುಗಿರಬಹುದಾದ ಕೆಲವು ಹಗರಣಗಳು ಅವ್ರಿಗೆ ಬೆನ್ನತ್ತಿದ್ವು. ಆ ಹಗರಣಗಳಿಂದಾದ ಮುಜುಗರವನ್ನು ಕೂಡ ಮೆಟ್ ನಿಂತು ಸಿದ್ದರಾಮಯ್ಯ ಮತ್ತೆ ಮುಂದುವರಿತಿದ್ದಾರೆ. 2.5 ವರ್ಷ ನಾನೇ ಇರ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಮುಂದಿನ ಬಜೆಟ್ 16ನೇ ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಅಂತ ಸಂಕಲ್ಪ ತೊಡ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಮಗ್ಗಲ್ಮುಳ್ಳಾಗಿ ಕಾಡ್ತಾ ಇದ್ದಾರೆ. ದೇವರಾಜ ಅರಸರಿಗೆ ಅವ್ರ ಅಧಿಕಾರದಲ್ಲಿ ಇರುವಷ್ಟು ದಿವಸ ಈ ಪ್ರಶ್ನೆನೇ ಬಂದಿರಲಿಲ್ಲ. ದೇವರಾಜ ಅರಸರ ನಂತರ ಯಾರು ಅಂತ ಯಾರೂ ಕೇಳ್ತಿರ್ಲಿಲ್ಲ. ದೇವರಾಜ ಅರಸರು ಅವರ ವ್ಯಕ್ತಿತ್ವದಲ್ಲೇನೆ ಗಟ್ಟಿಯಾದ ಒಂದು ಅಧ್ಯಯನಶೀಲತೆ ಇತ್ತು, ಘನತೆ, ಗಾಂಭೀರ್ಯ. ಅವರ ಅರಸು ಅಂತಂದ್ರೆ ಅರಸು ಕುಲಕ್ಕೆ ಸೇರಿದ್ರು ಕೂಡ ಮೈಸೂರು ಅರಮನೆಯ ಸಂಪರ್ಕದಿಂದ ಬಹಳ ದೂರ ಇದ್ರು. ಅರಸು ಕಾಂಗ್ರೆಸ್ ನಲ್ಲಿ ಇದ್ದಾಗ್ಲೇನೆ ಇಂದಿರಾ ಗಾಂಧಿಯವರು ರಾಜತ್ವವನ್ನ ರದ್ದುಗೊಳಿಸಿದ್ರು, ರಾಜಧನವನ್ನ ರದ್ದುಗೊಳಿಸಿದ್ರು. ಹೀಗಾಗಿ ಮೈಸೂರಿನ ಅರಮನೆಗೂ ದೇವರಾಜ ಅರಸರಿಗೂ ಯಾವುದೇ ಒಂದು ಸಾವಯವ ಸಂಬಂಧವೇ ಇರಲಿಲ್ಲ. ಅವರು ಕೃಷಿಕನಾಗನೇ ತಮ್ಮ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ವಿರಾಮ ಕಾಲವನ್ನ ಕಳೀತಾ ಇದ್ರು ದೇವರಾಜ ಅರಸರು. ದೇವರಾಜ ಅರಸರ 8 ವರ್ಷಗಳ ಆ 7.5 ವರ್ಷಗಳ ಅದೊಂದು ಆ ಪರ್ವವೇ ಬೇರೆ, ಸಿದ್ದರಾಮಯ್ಯನವರ ಕಾಲಘಟ್ಟವೇ ಬೇರೆ. ಸಿದ್ದರಾಮಯ್ಯ ಖಂಡಿತವಾಗೂ ಮಾಸ್ ಲೀಡರ್. ಆದ್ರೆ ದೇವರಾಜ ಅರಸರ ತರ ಚಿರಸ್ಮರಣೀಯವಾಗಿ ಉಳಿಯುವಂತ ಒಬ್ಬ ಮುತ್ಸದ್ದಿ ಅನಿಸ್ಕೊಳ್ತೇನೆ ಅನ್ನೋ ಸಂಕಲ್ಪ ಇವತ್ತು ಮಾಡ್ಲಿ ಅಂತ ಹಾರೈಸ್ತೇವೆ. ಇದ್ರ ಮಧ್ಯ ನಾವು ಮರಿಬಾರ್ದು, ಒಬ್ಬ ಅಹಿಂದ ವರ್ಗದ ನಾಯಕನಾಗಿ ದಾಖಲೆ ಮುರಿತಿದ್ದಾರೆ ಸಿದ್ದರಾಮಯ್ಯ ನಿಜ. ಆದ್ರೆ ಈಗಾಗಲೇ ನರೇಂದ್ರ ಮೋದಿಯವರು ಒಬ್ಬ ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಆಗ್ಬಿಟ್ಟು ಹೊಸ ದಾಖಲೆಯನ್ನ ಸ್ಥಾಪಿಸ್ಬಿಟ್ಟಿದ್ದಾರೆ. ಅದರಲ್ಲೂ 13 ವರ್ಷಗಳ ಕಾಲ ಗುಜರಾತ್ನಂತ ಒಂದು ಮಧ್ಯಮ ಗಾತ್ರದ ಉದ್ಯಮಶೀಲ ರಾಜ್ಯದ ಮುಖ್ಯಮಂತ್ರಿಯಾಗಿ, ತದನಂತರ ನಿರಂತರವಾಗಿ 12 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಸುಮಾರು 25 ವರ್ಷಗಳ ದಾಖಲೆ ಸ್ಥಾಪಿಸ್ತಾ ಇರೋ ನರೇಂದ್ರ ಮೋದಿ ಅವರ ದಾಖಲೆಯನ್ನ ಸರಿಗಟ್ಟೋದು ಬಹುಶಃ ಕಷ್ಟ ಅಂತ ಕಾಣುತ್ತೆ. ಆದ್ರೆ ಸಿದ್ದರಾಮಯ್ಯ ಖಂಡಿತವಾಗಿ ಕೂಡ ಅನೇಕ ವಿವಾದಗಳ ನಡುವೆ ಕೂಡ ಒಂದು ವಿಶಿಷ್ಟ ವ್ಯಕ್ತಿತ್ವದ ಜನಪ್ರಿಯ ನಾಯಕ ಅನ್ನೋದನ್ನ ತಳ್ಳಿ ಹಾಕ್ಲಿಕ್ಕಾಗದು. ಸಿದ್ದರಾಮಯ್ಯನವ್ರಿಗೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಿಯಾಶೀಲವಾಗಿ, ಚೈತನ್ಯಶಾಲಿಯಾಗಿ ಕರ್ನಾಟಕದ ರಾಜಕಾರಣಕ್ಕೆ, ಸಾರ್ವಜನಿಕ ಬದುಕಿಗೆ ಕೊಡುಗೆ ಕೊಡುವಂತಾಗ್ಲಿ. ಅವರ ಪ್ರಗತಿಪರ ಮನೋಧರ್ಮಕ್ಕೆ ಅನುಗುಣವಾದ ಹಿತಚಿಂತಕರು ಮತ್ತು ಸಲಹೆಗಾರರು ಅವರ ಆಸ್ಥಾನದಲ್ಲಿದ್ದಾರೆ. ಅವ್ರಿಗೆಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.